ಸಿರುಗುಪ್ಪ ತಾಲೂಕಿನ ಹೊನ್ನಾರಳ್ಳಿ ಗ್ರಾಮದಲ್ಲಿ ಹೋಳಿ ಹುಣ್ಣಿಮೆ ಹಾಗೂ ಶತಮಾನೋತ್ಸವ ನಿಮಿತ್ತ ಅದ್ದೂರಿಯಾಗಿ ಜರುಗಿದ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿ ಮಹಾರಥೋತ್ಸವಕ್ಕೆ ಒಳಬಳ್ಳಾರಿಯ ಸುವರ್ಣಗಿರಿ ವಿರಕ್ತ ಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಚಾಲನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಥೋತ್ಸವ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಅನೇಕ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿದ್ದು, ಸುತ್ತಮುತ್ತಲಿನ ಗ್ರಾಮಗಳಾದ ಇಬ್ರಾಹಿಂಪುರ, ಬಾಗೇವಾಡಿ, ಕೂಡದರಹಾಳ ಸೇರಿದಂತೆ ವಿವಿಧೆಡೆಯಿಂದ ಭಕ್ತಾದಿಗಳು ಆಗಮಿಸಿ ರಥಕ್ಕೆ ಹೂವನ್ನು ಎಸೆದು ಭಕ್ತಿಯಿಂದ ನಮಿಸಿ ಕರ್ಪೂರ ಎಡೆ ನೈವೇದ್ಯ ಸಮರ್ಪಿಸಿ ಹರಕೆಯನ್ನು ತೀರಿಸಿದ್ದಾರೆ. ಶತಮಾನೋತ್ಸವ ಕಂಡ ಜಾತ್ರಾ ನಿಮಿತ್ತ ಗುರುವಾರದಂದು ಹೂವಿನ ರಥೋತ್ಸವ ಜರುಗಿದ್ದು, ದೇವಸ್ಥಾನದಲ್ಲಿ ಮಾರ್ಚ್ 6ರಂದು ಪ್ರಾರಂಭಗೊಂಡ ಈ ಶ್ರೀ ಎಡೆಯೂರು ಸಿದ್ಧಲಿಂಗೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮ ಮಹಾಮಂಗಲವಾಯಿತು. ಪ್ರವಚನದಲ್ಲಿ ಜಗದ್ಗುರು ಕೊಟ್ಟೂರು ಸಂಸ್ಥಾನ ಮಠದ ಬಳ್ಳಾರಿ ಹೊಸಪೇಟೆ, ಹಾಲಕೆರೆಯ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮೀಜಿ, ಕರೇಗುಡ್ಡ ಮಹಾಂತೇಶ್ವರ ಮಠದ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿ, ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠದ ಬಸವಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ಮೈಸೂರಿನ ನಿರಂಜನ ದೇವರು ಪ್ರವಚನವನ್ನು ನೀಡಿದರು. ಕಾರಟಗಿ ಶರಣಕುಮಾರ್ ಗವಾಯಿ, ಕಂಚೇನೆಗಳೂರು ಷಣ್ಮುಖಯ್ಯ ಹಿರೇಮಠ್ ಪಿಟೀಲ್ ಅಂದರೆ ವಯೋಲಿನನ್ನು ನುಡಿಸಿದರೆ, ರಾಮಲಿಂಗಪ್ಪ ಬಗ್ಗೂರು ತಬಲಾ ಸಾಥನ್ನು ನೀಡಿದ್ದಾರೆ. ನರವೇಷದ ಹುಲಿ ಎಂಬ ಸಾಮಾಜಿಕ ಬಯಲು ನಾಟಕದ ಪ್ರದರ್ಶನವನ್ನು ಮಾಡಲಾಗಿದ್ದು, ಶನಿವಾರ ಸಂಜೆ ಕಡುಬಿನ ಕಾಳಗ, ನಂದಿಕೋಲು, ಲಂಕಾ ದಹನ ಕಾರ್ಯಕ್ರಮಗಳು ಅತಿ ಅದ್ಧೂರಿಯಾಗಿ ದೇವಸ್ಥಾನದ ಸೇವಾ ಸಮಿತಿಯ ಪದಾಧಿಕಾರಿಗಳು ಆಯೋಜನೆಯನ್ನ ಮಾಡಿದ್ದರು. ಬ್ಯೂರೋ ರಿಪೋರ್ಟ್, ಶ್ರೀನಿವಾಸ ನಾಯಕ್, BV5 ನ್ಯೂಸ್ ಕನ್ನಡ, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.